ತನಗೆ ಮಕ್ಕಳಾಗುವುದಿಲ್ಲ ಅನ್ನುವ ಸತ್ಯ ಗೊತ್ತಿದ್ದರೂ ಕೂಡ ಗಂಡ ಪ್ರತಿ ಬಾರಿ ಹೆಂಡತಿಯನ್ನು ಬಂಜೆ ಅಂತ ಎಲ್ಲರ ಎದುರಿಗೆ ಅಪಮಾನಕ್ಕೆ ಗುರಿ ಮಾಡುತ್ತಿದ್ದ. ಒಂದು ದಿನ ಈ ವಿಷಯ ಗೊತ್ತಾಗಿ ಗಂಡನ ಪ್ಲಾನನ್ನು ಉಲ್ಟಾ ಮಾಡಿದ ಹೆಂಡತಿ. ನಾನು ಪ್ರೆಗ್ನೆಂಟ್, ನನ್ನ ಗಂಡನ ಮಗುವಿಗೆ ಅಂತ ಎಲ್ಲರ ಬಳಿ ಹೇಳಿ ಸ್ವೀಟನ್ನು ಹಂಚಿದಳು. ಆಗ ಗಂಡ ಬೆಚ್ಚಿಬಿದ್ದ. ಮುಂದೆ ದೊಡ್ಡ ಅನಾಹುತ ನಡೆದು ಹೋಯಿತು. ನನ್ನ ಹೆಸರು ರಮ್ಯಾ, ಅಪ್ಪ ಅಮ್ಮನ ಮುದ್ದಿನ ಮಗಳು, ಅಜ್ಜಿ ತಾತನ ಶಾಪದ ಮಗಳು. ಈ ವಂಶದಲ್ಲಿ ಯಾವಾಗಲೂ ಗಂಡು ಮಕ್ಕಳು ಹುಟ್ಟಬೇಕಂತೆ, ಹೆಣ್ಣು ಮಕ್ಕಳು ಹುಟ್ಟರೆ ಕುಟುಂಬಕ್ಕೆ ತೊಂದರೆ ಆಗುತ್ತದೆ ಅಂತ ಅಜ್ಜಿ ತಾತ ಅವರ ನಂಬಿಕೆ. ನಾನು ಹುಟ್ಟಿದಾಗ ಯಾವುದೋ ಒಂದು ತೊಂದರೆ ಆಯಿತಂತೆ. ನನ್ನ ಅಜ್ಜಿಗೆ ಗಂಡು ಮಕ್ಕಳು, ಅವರ ಅಜ್ಜಿಗೆ ಗಂಡು ಮಕ್ಕಳು, ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ಎಲ್ಲರಿಗೂ ಗಂಡು ಮಕ್ಕಳು. ನನ್ನ ಅಪ್ಪನಿಗೆ ನಾನು ಮಾತ್ರ ಮಗಳು. ಇದು ಒಂದು ದೊಡ್ಡ ಅಪಶಕುನವಂತೆ. ಅಜ್ಜಿ ತಾತ ನನ್ನನ್ನು ತಾತ್ಸಾರ ಮಾಡಿದರೂ ಕೂಡ ಅಣ್ಣಂದಿರು ತಮ್ಮಂದಿರು ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಪ್ರೀತಿಯಿಂದ ಸಾಕಿದರು. ನಮ್ಮ ಮನೆಯಲ್ಲಿ ನಾನು ಒಬ್ಬಳೇ ಹೆಣ್ಣು ಮಗಳು, ಎಲ್ಲರಿಗೂ ಗಂಡು ಮಕ್ಕಳಾಗಿದ್ದರಿಂದ ಎಲ್ಲರ ಪ್ರೀತಿಯ ಮುದ್ದಿನ ಮಗಳಾಗಿದ್ದೆ. ನನ್ನನ್ನು ರಾಜಕುಮಾರಿ ರೀತಿ ಸಾಕಿದರು. ಕೆಳಗೆ ಕಾಲು ಇಟ್ಟರೆ ಸವಿದು ಹೋಗುತ್ತಾಳೆ ಅನ್ನುವಷ್ಟು ಪ್ರೀತಿಯಿಂದ ಸಾಕಿದ್ದರು. ರಾಖಿ ಹಬ್ಬ ಬಂದರೆ ನನಗೆ ದೊಡ್ಡ ಹಬ್ಬ. ಎಲ್ಲರಿಗೂ ರಾಖಿ ಕಟ್ಟುತ್ತಿದ್ದೆ, ವಿಧ ವಿಧವಾದ ಗಿಫ್ಟ್ಗಳನ್ನು ಪಡೆಯುತ್ತಿದ್ದೆ. ಪ್ರಪಂಚದಲ್ಲಿ ನಾನು ಮಾತ್ರ ಸುಖವಾಗಿದ್ದೇನೆ ಅಂತಹ ಅಂದುಕೊಂಡಿದ್ದೆ. PUC ತಾನೇ ಓದುತ್ತಿದ್ದೆ. ನನ್ನ ಗೆಳೆಯನ ಅಣ್ಣ ರಾಜೇಶ್ ಮನೆಗೆ ಬರುತ್ತಿದ್ದ. ಮೊದಲು ಇಬ್ಬರು ಕಿತ್ತಾಡುತ್ತಿದ್ದೆವು, ಸಣ್ಣ ಪುಟ್ಟ ವಿಷಯಕ್ಕೆ. ಆ ಕಿತ್ತಾಟ ಯಾವಾಗ ದೊಡ್ಡ ವಿಷಯವಾಯಿತು ಅಂತ ತಿಳಿದಿಲ್ಲ. ಇಬ್ಬರು ಪ್ರೀತಿಸಲು ಶುರು ಮಾಡಿದೆವು. ಮನೆಯಲ್ಲಿ ಯಾರಿಗೂ ತಿಳಿಯದೆ ನಾವಿಬ್ಬರು ತುಂಬ ಡೀಪ್ ಆಗಿ ಲವ್ ಮಾಡುತ್ತಿದ್ದೇವೆ. ಅಣ್ಣಂದಿರಿಗೆ ಗೊತ್ತಾದರೆ ಅವರು ಯಾವುದೇ ಕಾರಣಕ್ಕೂ ಮದುವೆ ಆಗಲು ಬಿಡುವುದಿಲ್ಲ. ರಾಕೇಶ್ ನಮಗಿಂತ ಸ್ಟೇಟಸಲ್ಲಿ ತೀರಾ ಕಡಿಮೆ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಬಾಡಿಗೆ ಮನೆಯಲ್ಲಿ ಇದ್ದಾರೆ. ಅಮ್ಮನಿಗೆ ಈ ವಿಷಯ ತಿಳಿದ ಮೇಲೆ ಚೆನ್ನಾಗಿ ನನಗೆ ಹೊಡೆದಳು. ಜೀವನದಲ್ಲಿ ಮೊದಲ ಬಾರಿ ಇಷ್ಟೊಂದು ಹೊಡೆದಿದ್ದು. ನಿನ್ನ ಅಜ್ಜಿ ತಾತ ಪ್ರತಿ ಬಾರಿ ನೀನು ಅಪಶಕುನ ಅಂತ ನಿನ್ನನ್ನು ಬೈಯುತ್ತಿರುತ್ತಾರೆ. ಕೊನೆ ಪಕ್ಷ ಯಾವುದಾದ್ರೂ ಒಳ್ಳೆ ಕೆಲಸ ಮಾಡಿ ಅವರಿಗೆ ಇಷ್ಟವಾಗುವ ಮೊಮ್ಮಗಳಾಗಿ ಬದುಕುತ್ತೀಯ ಅಂದರೆ ಪುನಃ ಅವರಿಗೆ ಕೋಪ ತರಿಸುವ ಕೆಲಸವನ್ನು ಮಾಡುತ್ತಿದ್ದೀಯ. ನಿಜವಾಗಲೂ ಅವರು ಹೇಳಿದ್ದು ನಿಜ. ನೀನು ಶಾಪ ನಮ್ಮ ಮನೆಗೆ ಅಂತ ಹೇಳಿದರು. ಇದರಿಂದ ಕೋಪಗೊಂಡ ನಾನು ಮನೆಯನ್ನು ಬಿಟ್ಟು ಹೊರಟು ಹೋದೆ. ಎಂದೂ ಕೂಡ ಇವರ ಮನೆಗೆ ಬರಬಾರದು ಅಂತ. ಕೊನೆಗೆ ಅಣ್ಣಂದಿರು ಎಲ್ಲ ಕಡೆ ಹುಡುಕಾಟ ಮಾಡಿದರು. ದೇವಸ್ಥಾನದಲ್ಲಿ ಭಜನೆ ಮಾಡುತ್ತಾ ಕುಳಿತಿದ್ದೆ. ಈ ಪ್ರಪಂಚದ ಸುಳಿವೇ ನನಗೆ ಬೇಡ ಅಂತ. ನಾನು ಇಷ್ಟಪಟ್ಟಿದ್ದು ರಾಜೇಶ್. ಅವನ ಜೊತೆ ಮದುವೆ ಆಗಿಲ್ಲವಾದರೆ ನಾನು ನಿಜವಾಗಲೂ ಸನ್ಯಾಸಿ ಆಗುತ್ತೇನೆ ಅಂತ ನಿರ್ಣಯ ಮಾಡಿದ್ದೆ. ಅಣ್ಣಂದಿರಿಗೆ ನಾನು ಸಿಕ್ಕಿದೆ. ಅವರು ಮನೆಗೆ ಬಾ ಅಂತ ಹೇಳಿದರೂ ಕೂಡ ನಾನು ಒಪ್ಪಲಿಲ್ಲ. ಕೊನೆಗೆ ಪ್ರತಿಯೊಬ್ಬರು ನನ್ನ ಕೈಕಾಲನ್ನು ಹಿಡಿದುಕೊಂಡರು. ನೀನು ಇಲ್ಲವಾದರೆ ನಮಗೆ ಬದುಕುವುದು ಕಷ್ಟ, ನೀನು ನಮ್ಮ ಉಸಿರು ಅಂತ ಹೇಳಿದರು. ಆಗ ವಿಧಿ ಇಲ್ಲದೆ ಮನೆಗೆ ಬಂದೆ. ಎಲ್ಲ ಅಣ್ಣಂದಿರು ತುಂಬ ಎಮೋಷನಲ್ ಆದರು. ಕೊನೆಗೆ ಅಮ್ಮ ಎಲ್ಲರಿಗೂ ನನ್ನ ಮತ್ತು ರಾಜೇಶ್ನ ಪ್ರೀತಿಯ ವಿಷಯವನ್ನು ಹೇಳಿದರು. ಅಣ್ಣಂದಿರು ಕೋಪದಿಂದ ರಾಜೇಶನ್ನು ಮನೆಗೆ ಫೋನ್ ಮಾಡಿ ಕರೆಸಿ ಅವನಿಗೆ ಹೊಡೆಯಲು ಪ್ರಯತ್ನಿಸಿದರು. ನಾನು ರಾಜೇಶ್ನ ಮುಂದೆ ನಿಂತು, ಅವನಿಗೆ ಹೊಡೆಯುವುದಕ್ಕಿಂತ ಮುಂಚೆ ನನಗೆ ಹೊಡೆಯಿರಿ, ಅವನು ನನ್ನ ಪ್ರಾಣ. ನೀವು ಅವನ ಜೊತೆ ಮದುವೆ ಮಾಡಿದರೆ ಖುಷಿಯಿಂದ ಮದುವೆ ಆಗುತ್ತೇನೆ. ಅಕಸ್ಮಾತ್ ಮದುವೆ ಮಾಡಿಲ್ಲವಾದರೆ ನಾನು ಸನ್ಯಾಸಿ ಆಗುತ್ತೇನೆ. ಸನ್ಯಾಸಿ ಎಂದರೆ ಗೊತ್ತಲ್ಲವೇ? ಮನೆಯವರ ಜೊತೆ ಎಲ್ಲ ಬಂಧನವನ್ನು ಕಡಿದುಕೊಂಡು ಹೋಗುವುದು ಅಷ್ಟೇ. ನಿಮಗೆ ನಾನು ಬೇಕಾ, ನಿಮ್ಮ ಸ್ಟೇಟಸ್ ಬೇಕಾ ಅಂತ ಇದೇ ಮೊದಲ ಬಾರಿ ಅಣ್ಣಂದಿರಿಗೆ ನಾನು ಬ್ಲ್ಯಾಕ್ ಮೇಲ್ ಮಾಡಿದ್ದು. ವಿಧಿ ಇಲ್ಲದೆ ಅಣ್ಣಂದಿರು ನನಗಾಗಿ ರಾಜೇಶ್ನನ್ನು ಒಪ್ಪಿಕೊಂಡು ಮದುವೆಗಾಗಿ ರೆಡಿ ಮಾಡಿದ್ದರು. ನಮ್ಮ ಮನೆಯಲ್ಲಿ ಹೆಣ್ಣು ಮಗು ಹುಡಬಾರದು, ಹುಟ್ಟರೆ ಅದು ಅಪಶಕುನ ಅಂತ ಹೇಳಿಲ್ಲವೇ? ನಿಮ್ಮ ಮಗಳು ಸಂಪೂರ್ಣವಾಗಿ ಅಪಶಕುನ ಅಂತ ಅಪ್ಪ ಅಮ್ಮನ ಮೂತಿ ಮೇಲೆ ಹೋಗಿದ್ದರು. ಅಣ್ಣಂದಿರು, ಅವಳು ಅವಳ ಜೀವನ ಸಖನನ್ನು ಆರಿಸಿಕೊಂಡಿದ್ದಾಳೆ, ಅದರಲ್ಲಿ ತಪ್ಪೇನು? ಪ್ರೀತಿಸಿ ಮದುವೆ ಆಗುವುದು ಒಂದು ರೀತಿ ಅದ್ಭುತವಾಗಿರುತ್ತದೆ. ಅರೇಂಜ್ ಮ್ಯಾರೇಜಲ್ಲಿ ನಮಗೆ ಸರಿ ಅಂತ ಅನಿಸಿದ್ದು ನಾವು ಮದುವೆ ಮಾಡುತ್ತೇವೆ. ಆದರೆ ಪ್ರೀತಿಸಿ ಮದುವೆ ಆದರೆ ಅವರಿಬ್ಬರು ಚೆನ್ನಾಗಿ ಇರುತ್ತಾರೆ. ಈಗ ಅಣ್ಣಂದಿರು ನನಗೆ ಇಷ್ಟವಾಗುವ ರೀತಿ ಇದ್ದಾರೆ. ಸ್ವಲ್ಪ ದಿನ ಇರುತ್ತಾಳೆ, ಮದುವೆ ಆದ ಮೇಲೆ ಗಂಡನ ಮನೆಗೆ ಹೊರಟು ಹೋಗುತ್ತಾಳೆ ಅಂತ ನನಗಾಗಿ ಹೊಸ ಫ್ಲ್ಯಾಟನ್ನು ತೆಗೆದುಕೊಟ್ಟರು. ಮನೆ ಕೆಲಸ ಮಾಡಲು ಕೆಲಸದವರನ್ನು ಇಟ್ಟರು. ತಿಂಗಳಿಗೆ ಇಷ್ಟು ಪ್ಯಾಕೆಟ್ ಮನಿ ಕೊಡಬೇಕು.
ಮನೆ ಖರ್ಚಿಗೂ ಕೂಡ ಹಣವನ್ನು ಕೊಡುವುದಾಗಿ ಒಪ್ಪಿಕೊಂಡರು. ನಾನು ಅದೆಲ್ಲ ಬೇಡ, ರಾಜೇಶ್ ಸಾಕುತ್ತಾನೆ ಅಂದರೆ ದೊಡ್ಡಣ್ಣ ಜೋರಾಗಿ ಕಣ್ಣು ಬಿಟ್ಟ. ನಿನ್ನ ರಾಜೇಶ್ ನನ್ನ ಗೆಳೆಯ, ಅವನ ಬಗ್ಗೆ ನನಗೆ ತಿಳಿದಿದೆ. ನಮಗೆಲ್ಲ ನಾವು ಹೇಳಿದ ಹಾಗೆ ಕೇಳು. ನೀನು ಮದುವೆ ಆಗಬೇಕು ಅಂತ ಹೇಳಿದೆ, ನಿನಗೆ ಮದುವೆ ಮಾಡುತ್ತಿದ್ದೇವೆ ಅಷ್ಟೇ. ಮದುವೆಯನ್ನು ತುಂಬಾ ಗ್ರ್ಯಾಂಡ್ ಆಗಿ ಮಾಡಿಕೊಟ್ಟರು. ಅಜ್ಜಿ ತಾತ ಜನಗಳ ಎದುರಿಗೆ ಏನು ಮಾತನಾಡದೆ ಸುಮ್ಮನಿದ್ದರು. ನಮಗೆಲ್ಲ ದುಃಖವಾಗುತ್ತಿತ್ತು. ನಾನು ಅಣ್ಣಂದಿರು 3 ದಿನದಿಂದ ಅಳುತ್ತಿದ್ದೇವೆ. ಅಣ್ಣನಿಗೆ ಹೇಳಿದೆ, ರಾಜೇಶ್ ಬೇಡ, ಮದುವೆನೂ ಬೇಡ, ನಾನು ನಿಮ್ಮ ಜೊತೆ ಇರುತ್ತೇನೆ ಅಂತ. ಅವರೆಲ್ಲ ಸಮಾಧಾನ ಮಾಡಿ ನನ್ನ ಮದುವೆ ಮಾಡಿದರು. ರಾಜೇಶ್ಗೆ ಹೇಳಿದರು, ನಮ್ಮ ಪ್ರೀತಿಯ ತಂಗಿಯನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳಬೇಕು, ಯಾವುದೇ ಕಾರಣಕ್ಕೂ ನೋವು ಮಾಡಬಾರದು ಅಂತ. ಎಲ್ಲ ಅಣ್ಣಂದಿರಿಗೆ, ಅಪ್ಪ ಅಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಅಜ್ಜಿ ತಾತರಿಗೆ ಕಣ್ಣೀರಿನ ವಿದಾಯ ಹೇಳಿ ರಾಜೇಶ್ ಜೊತೆ ನಡೆದೆ. ರಾಜೇಶ್ ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ಅವನೆಂದರೆ ನನಗೆ ಪ್ರಾಣ. ಮದುವೆಯಾದ ಒಂದಷ್ಟು ತಿಂಗಳುಗಳು ಬದುಕು ಸುಂದರವಾಗಿತ್ತು. ಆನಂತರ ಎಲ್ಲರ ಮನೆಯಂತೆ ನನ್ನ ಮನೆಯಲ್ಲಿ ಗಲಾಟೆ, ನೋವು, ಕಣ್ಣೀರು ಶುರುವಾಯಿತು. ನಮ್ಮ ಮನೆಯಲ್ಲಿ ದೊಡ್ಡ ಸಮಸ್ಯೆ ಎಂದರೆ ಅತ್ತೆ ಮಾವ ರಾಜೇಶ್ ಮನೆಗೆ ಬಂದ ತಕ್ಷಣ ಏನಾದರೂ ಚಾಡಿ ಹೇಳಿ ನಮ್ಮಿಬ್ಬರ ಮಧ್ಯೆ ಜಗಳವನ್ನು ತಂದು ಇಡುತ್ತಿದ್ದರು. ನಾನು ಶ್ರೀಮಂತರ ಮಗಳು, ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲ ಅನ್ನುವುದು ರಾಜೇಶ್ನ ಕಂಪ್ಲೇಂಟ್. ಆದರೆ ಇನ್ನೆಷ್ಟು ನೋಡಿಕೊಳ್ಳಲಿ? ನಿಮಗೆ ನಿಮ್ಮ ಅಪ್ಪ ಅಮ್ಮ ಇಷ್ಟ ಇರಬಹುದು, ಆದರೆ ನಾನು ಸರ್ವಸ್ವವನ್ನು ಬಿಟ್ಟು ಬಂದಿದ್ದೇನೆ ನಿಮಗಾಗಿ. ಇದೇ ರೀತಿ ಗಲಾಟೆಗಳ ಮಧ್ಯೆ ಮದುವೆ ಆಗಿ 2 ವರ್ಷವಾಯಿತು. ನನ್ನ ರಾಜೇಶ್ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತಾ ಹೋಯಿತು. ಅವನಿಗೆ ನಾನೆಂದರೆ ಪ್ರೀತಿ ಜಾಸ್ತಿ. ಪ್ರೀತಿ ಇದ್ದರೂ ಕೂಡ ಯಾವಾಗಲೂ ದುಃಖದಲ್ಲಿ ಇರುವಂತೆ. ಏಕೆ? ಒಂದು ಮಗುವಾದರೆ ಸರಿ ಹೋಗುತ್ತದೆ ಅಂತ ನನ್ನ ಗೆಳತಿ ಹೇಳಿದಳು. ಟ್ರೀಟ್ಮೆಂಟ್ಗೆ ಹೋದೆ. ಅವರು ಯಾವುದೇ ಸಮಸ್ಯೆ ಇಲ್ಲ, ನೀವು ಸಂಪೂರ್ಣವಾಗಿ ಆರೋಗ್ಯವಾಗಿ ಇದ್ದೀರಾ, ತಾಯಿಯಾಗಲು ಅಂತ ಹೇಳಿದರು. ನಾನು ಖುಷಿಯಾಗಿ ರಾಜೇಶ್ ಬಳಿ ಎಲ್ಲ ವಿಷಯವನ್ನು ಹೇಳಿದಾಗ ಆಕಾಶ ಭೂಮಿ ಒಂದು ಮಾಡಿದ. ನನಗೆ ತಿಳಿಯದೆ, ನೀನು ಹೇಗೆ ಹೋದೆ ಡಾಕ್ಟರ್ ಬಳಿ? ಡಾಕ್ಟರ್ ತುಂಬಾ ಖುಷಿಪಟ್ಟರು ನನ್ನ ಸ್ಪೋರ್ಟಿವ್ನೆಸ್ ಅನ್ನು ನೋಡಿ ಅಂತ ಹೇಳಿದೆ. ಅವನು ಹುಡುಗ ಇರಬೇಕು ಅಂತ ತುಂಬಾ ಗಲೀಜಾಗಿ ಮಾತನಾಡಿದ. ಅವನ ಕೆನ್ನೆಗೆ ಒಂದು ಬೀಸಿದೆ. ನಂತರ ರೂಮಿನ ಬಾಗಿಲನ್ನು ಹಾಕಿಕೊಂಡು ರಾತ್ರಿ ಪೂರ್ತಿ ಬಾಗಿಲನ್ನು ತೆಗೆದಿಲ್ಲ. ಚೆನ್ನಾಗಿ ಬಾಗಿಲು ಹೊಡೆಯುತ್ತಿದ್ದ. ಅವನಿಗೆ ಭಯ, ನಾನು ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡರೆ ಅಣ್ಣಂದಿರು ಎಂದೂ ಕೂಡ ಇವನನ್ನು ಬಿಡುವುದಿಲ್ಲ ಅಂತ. ಕೊನೆ ಪಕ್ಷ ಅವರ ಭಯಕ್ಕಾದರೂ ಅವನು ಸುಮ್ಮನಿರುತ್ತಿದ್ದ. ಎಷ್ಟು ಕೋಪ ಬಂದರು. ಇಂದು ಜಾಸ್ತಿ ಆಯಿತು ಅವನದು ಅಂತ ಸುಮ್ಮನಿದ್ದೆ. ಮಾರನೇ ದಿನ ಅವನು ಕೆಲಸಕ್ಕೆ ಹೋದ ಮೇಲೆ ನಾನು ಹೊರಗೆ ಬಂದಿದ್ದು. ಅತ್ತೆ ಮಾವ ಕೊಂಕು ಮಾತುಗಳನ್ನು ಆಡುತ್ತಿದ್ದರು. ನಾಟಕ ಮಾಡುತ್ತಾಳೆ. ಆ ಮಾತುಗಳನ್ನು ಕೇಳಿ ಇನ್ನೂ ದುಃಖವಾಯಿತು. ಇವನಿಗೆ ಸರಿಯಾಗಿ ಮಾಡಬೇಕು ಅಂತ ನನ್ನ ಗೆಳತಿ ಹೇಳಿದಳು. ನೀನು ನಿನ್ನ ಅಣ್ಣಂದಿರ ಬಳಿ ಇವನ ಬಗ್ಗೆ ಕಂಪ್ಲೇಂಟ್ ಮಾಡುವುದಿಲ್ಲ ಅಂತ ಅವರೆಲ್ಲ ಅಷ್ಟು ಹುಬ್ಬಿ ಹೋಗಿರುವುದು. ಒಮ್ಮೆ ನಿನ್ನ ಅಣ್ಣಂದಿರಿಗೆ ಹೇಳಿ ನೋಡು. ದೊಡ್ಡ ಗಲಾಟೆ ಆಗಬಹುದು, ರಾದ್ದಾಂತವಾಗಬಹುದು. ನಂತರ ಅವನು ನಿನಗೆ ಬಗ್ಗುತ್ತಾನೆ. ಒಮ್ಮೆ ಹೇಳಬೇಕು ಅಂತ ಅನಿಸುತ್ತದೆ, ನಂತರ ತುಂಬಾ ಭಯವಾಗುತ್ತದೆ. ಅಣ್ಣಂದಿರಿಗೆ ಗೊತ್ತಾದರೆ ಇವನನ್ನು ಬಿಡುವುದಿಲ್ಲ. ಅವನನ್ನು ಕಂಡರೆ ಇಷ್ಟವಿಲ್ಲ. ನನಗಾಗಿ ಅವನನ್ನು ಒಪ್ಪಿಕೊಂಡಿರುವುದು. ಅಮ್ಮ ಹೇಳುತ್ತಿದ್ದಳು, ನಾನು ಹುಟ್ಟಿದ ಮೇಲೆ ಅಪ್ಪ ತುಂಬಾ ಸೈಲೆಂಟ್ ಆದರು ಅಂತ. ಈಗ ಮಗು ಮಾಡಿಕೊಳ್ಳಬೇಕು. ಎಲ್ಲ ಪೂಜೆ ವ್ರತ ಮಾಡಿದ್ದು ಆಯ್ತು. ಒಂದು ಅಣ್ಣಂದಿರಿಗೆ ಹೇಳಬೇಕು, ಇನ್ನೊಂದು ಮಕ್ಕಳಾಗಬೇಕು. ಇಂದು ರಾತ್ರಿ ಮನೆಗೆ ಬಂದಿದ್ದಾಗ ಸ್ವಲ್ಪ ಶಾಂತವಾಗಿದ್ದ. ನಂತರ ನಾನು ಪುನಃ ಬಾಗಿಲಾಕಿದ್ದೆ. ಪದೇ ಪದೇ ಬಾಗಿಲು ತಟ್ಟಿದ. ನನ್ನಿಂದ ಉತ್ತರ ಬಂದಿಲ್ಲ. ನೀನು ಹೇಳಿದ ಹಾಗೆ ಕೇಳುತ್ತೇನೆ, ಪ್ಲೀಸ್ ಬಾಗಿಲು ತೆಗಿ ಅಂತ ಹೇಳಿದ. ಕೊನೆಗೆ ಅವನು ನಾನು ಹೇಳಿದ ಹಾಗೆ ಕೇಳಬೇಕಾಗಿತ್ತು. ಎಲ್ಲ ಮೆಡಿಕಲ್ ಚೆಕಪ್ ಮಾಡಿಸಿಕೊಳ್ಳಬೇಕು ಅಂತ ಹೇಳಿದೆ. ಅದಕ್ಕೆ ಒಪ್ಪಿದ. ಮಾರನೇ ದಿನ ಇಬ್ಬರು ರೆಡಿಯಾಗಿ ಡಾಕ್ಟರ್ ಬಳಿ ಹೋದೆವು. ಹಾಸ್ಪಿಟಲ್ ಒಳಗಡೆ ಹೋಗಬೇಕು. ಇಂಪಾರ್ಟೆಂಟ್ ಕಾಲ್ ಬಂತು. ಏನೆಂದರೆ ಫಾರಿನಿಂದ ಡೆಲಿಗೇಟ್ಸ್ ಬರುತ್ತಿದ್ದಾರೆ. ಅವರನ್ನು ರಿಸೀವ್ ಮಾಡಲು ಏರ್ಪೋರ್ಟ್ಗೆ ಹೋಗಬೇಕು ಅಂತ ಹೇಳಿದರು. ರಾಜೇಶ್ ಲೌಡ್ ಸ್ಪೀಕರ್ ಆನ್ ಮಾಡಿದ್ದರಿಂದ ನನಗೂ ಕೂಡ ಕೇಳಿಸಿತು. ಇನ್ನೊಂದು ದಿನ ಪರೀಕ್ಷೆ ಮಾಡಿಸಿದರೆ ಆಯ್ತು. ನೀವು ಹೋಗಿ, ನಿಮ್ಮ ಬಾಸ್ ಸ್ವಲ್ಪ ಲೂಸ್ ಅಲ್ಲವೇ, ಏನಾದರೂ ತೊಂದರೆ ಆದರೆ ಕಷ್ಟ. ಆಗ ರಾಜೇಶ್ ಖುಷಿಯಿಂದ ನನ್ನ ಪ್ರೀತಿಯ ಹೆಂಡತಿ, ಐ ಲವ್ ಯು ಅಂತ ನನ್ನ ಕೆನ್ನೆಗೆ ಮುತ್ತು ಕೊಟ್ಟು ನನ್ನನ್ನು ಆಟೋ ಮಾಡಿ ಮನೆಗೆ ಹೋಗಲು ಹೇಳಿದ. ಅವನು ಕಾರಿನಲ್ಲಿ ಏರ್ಪೋರ್ಟ್ ಕಡೆ ನಡೆದ.
ಇದೊಂದು ಬಾರಿ ಅಲ್ಲ, ಇನ್ನು 2-3 ಸಲ ಇದೇ ರೀತಿ ಆಯಿತು. ಅವರ ಚೆಕಪ್ಗೆ ಹೋಗಬೇಕು ಅಂತ ಅಂದಾಗ ಏನಾದರೂ ಆರೋಗ್ಯ ಸಮಸ್ಯೆ ಬರುತ್ತಿತ್ತು ಅಥವಾ ಇಂಪಾರ್ಟೆಂಟ್ ಕೆಲಸ ಬರುತ್ತಿತ್ತು. ಡೌಟಿಂದ ಅವನ ಕಬೋರ್ಡನ್ನು ಚೆಕ್ ಮಾಡಲು ಮುಂದಾದೆ. ರಾಜೇಶ್ ಬಗ್ಗೆ ನನಗೆ ಸರಿಯಾಗಿ ಏನೂ ತಿಳಿದಿಲ್ಲ ಅಂತ. ಅವನ ಎಜುಕೇಷನ್, ಅವನ ಬ್ಯಾಕ್ಗ್ರೌಂಡ್, ಏಕೆಂದರೆ ಅಣ್ಣನ ಗೆಳೆಯನಾಗಿದ್ದರೂ ಅಣ್ಣನಿಗೆ ಅವನ ಬಗ್ಗೆ ತಿಳಿದಿರಲಿಲ್ಲ ಹೆಚ್ಚಾಗಿ. ನಂತರ ಅಲ್ಲಿ ಇದ್ದ ಒಂದು ಹಾಸ್ಪಿಟಲ್ ರಿಪೋರ್ಟನ್ನು ನೋಡಿ ಬೆಚ್ಚಿದೆ. ಅದು ರಾಜೇಶ್ದು. 5-6 ವರ್ಷದ ಹಿಂದೆ ಮಾಡಿಸಿದ್ದಾರೆ ರಿಪೋರ್ಟ್ ಆಗಿತ್ತು. ನನ್ನ ಕೈ ಭಯದಿಂದ ನಡುಗುತ್ತಿತ್ತು. ನಿಧಾನವಾಗಿ ಅದನ್ನು ತೆಗೆದೆ. ಇದೊಂದು ಬಾರಿ ಅಲ್ಲ, ಇನ್ನು 2-3 ಸಲ ಇದೇ ರೀತಿ ಆಯಿತು. ಅವರ ಚೆಕಪ್ಗೆ ಹೋಗಬೇಕು ಅಂತ ಅಂದಾಗ ಏನಾದರೂ ಆರೋಗ್ಯ ಸಮಸ್ಯೆ ಬರುತ್ತಿತ್ತು ಅಥವಾ ಇಂಪಾರ್ಟೆಂಟ್ ಕೆಲಸ ಬರುತ್ತಿತ್ತು. ಡೌಟಿಂದ ಅವನ ಕಬೋರ್ಡನ್ನು ಚೆಕ್ ಮಾಡಲು ಮುಂದಾದೆ. ರಾಜೇಶ್ ಬಗ್ಗೆ ನನಗೆ ಸರಿಯಾಗಿ ಏನೂ ತಿಳಿದಿಲ್ಲ ಅಂತ. ಅವನ ಎಜುಕೇಷನ್, ಅವನ ಬ್ಯಾಕ್ಗ್ರೌಂಡ್, ಏಕೆಂದರೆ ಅಣ್ಣನ ಗೆಳೆಯನಾಗಿದ್ದರೂ ಅಣ್ಣನಿಗೆ ಅವನ ಬಗ್ಗೆ ತಿಳಿದಿರಲಿಲ್ಲ ಹೆಚ್ಚಾಗಿ. ನಂತರ ಅಲ್ಲಿ ಇದ್ದ ಒಂದು ಹಾಸ್ಪಿಟಲ್ ರಿಪೋರ್ಟ್ ನೋಡಿ ಬೆಚ್ಚಿದೆ. ಅದು ರಾಜೇಶ್ದು. 5-6 ವರ್ಷದ ಹಿಂದೆ ಮಾಡಿಸಿದ್ದಾರೆ ರಿಪೋರ್ಟ್ ಆಗಿತ್ತು. ನನ್ನ ಕೈ ಭಯದಿಂದ ನಡುಗುತ್ತಿತ್ತು. ನಿಧಾನವಾಗಿ ಅದನ್ನು ತೆಗೆದೆ. ನನ್ನ ಗಂಡನಿಗೆ ಮಕ್ಕಳು ಆಗುವ ಭಾಗ್ಯ ಇಲ್ಲ. ಆ ರಿಪೋರ್ಟಲ್ಲಿ ತುಂಬ ನಿಖರವಾಗಿ ಬರೆದಿತ್ತು. ಈ ವಿಷಯ ಅವನಿಗೆ ತಿಳಿದಿದ್ದರಿಂದ ಪದೇ ಪದೇ ಆಸ್ಪತ್ರೆಗೆ, ಚೆಕಪ್ಗೆ, ಎಲ್ಲ ಪರೀಕ್ಷೆಗಳಿಗೆ ಬರುವುದನ್ನು ಅವನು ತಪ್ಪಿಸಿಕೊಳ್ಳುತ್ತಿದ್ದಾನೆ. ಅಂದರೆ ನನಗೆ ಮೋಸ ಮಾಡಿದ್ದಾನೆ. 5 ವರ್ಷದ ಹಿಂದಿನ ರಿಪೋರ್ಟ್ ಅಂದರೆ ನನ್ನನ್ನು ಪ್ರೀತಿಸಿದ್ದು 2-3 ವರ್ಷದ ಹಿಂದೆ. ಅವನಿಗೆ ಮಕ್ಕಳಾಗುವುದಿಲ್ಲ ಅಂತ ಗೊತ್ತಿದ್ದರೂ ಕೂಡ ನನ್ನ ಹಿಂದೆ ಬಿದ್ದಿದ್ದ. ನನ್ನ ಅಣ್ಣ ಕೊಡುವ ಎಂಜಲು ಕಾಸಿಗಾಗಿ ಕೈ ಒಡ್ಡಿದ್ದ. ಅವನ ಕುತ್ತಿಗೆ ಪಟ್ಟಿಗೆಯನ್ನು ಹಿಡಿದು ಕೆನ್ನೆಗೆ ಬೀಸಬೇಕು ಅನ್ನುವ ಭಯಕ್ಕೆ ಆಯಿತು. ನನ್ನ ಮುಖ ಸಂಪೂರ್ಣವಾಗಿ ಕೆಂಪಾಯಿತು ಕೋಪದಿಂದ. ಈಗ ಇನ್ಯಾವುದೇ ದಾರಿ ಉಳಿದಿಲ್ಲ, ಎಲ್ಲ ಮುಗಿದು ಹೋಯಿತು ಅಂತ. ಇಂದು ಗಂಡ ಮನೆಗೆ ಬಂದಾಗ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಅತ್ತೆ ಮಾವ ಇದ್ದರೂ ಕೂಡ ಅವರನ್ನು ಇಗ್ನೋರ್ ಮಾಡಿ. ಆಗ ಗಂಡ ಏನು ವಿಷಯ ಅಂತ ಕೇಳಿದ. ನೀವು ಅಪ್ಪ ಆಗುತ್ತಿದ್ದೀರಾ, ನಾನು ಅಮ್ಮ ಆಗುತ್ತಿದ್ದೇನೆ. ನೋಡಿ ರಿಪೋರ್ಟ್ ಬಂದಿದೆ, ನೀವು ಬಂದು ಪರೀಕ್ಷೆ ಮಾಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಇನ್ನು ನಿಮ್ಮ ಪ್ರಾಣವನ್ನು ತಿನ್ನುವುದಿಲ್ಲ ಅಂತ ನಾನು ಹೇಳಿದಾಗ ನನ್ನ ಗಂಡ ಶಾಕ್ ಆದ. ಅದು ಹೇಗೆ ಸಾಧ್ಯ? ನೀನು ಹೇಗೆ ಅಮ್ಮ? ಹಾಗಾದರೆ ಬೇರೆಯವರನ್ನು ಇಟ್ಟುಕೊಂಡಿದ್ದೀಯಾ ಅಂತ ನನ್ನ ಕೆನ್ನೆಗೆ ಹೊಡೆಯಲು ಬಂದ. ನಾನು ಅವನ ಕೈಯನ್ನು ಹಿಡಿದುಕೊಂಡು, ನೀನು ಮಾತ್ರ ನನ್ನ ಗಂಡ, ಇನ್ನೊಬ್ಬರನ್ನು ಇಟ್ಟುಕೊಂಡಿದ್ದೀಯಾ ಅಂತ ಕೇಳುವ ಧೈರ್ಯ ನಿನಗೆ ಇದೆಯಾ ಅಂತ ಅವನ ಕೆನ್ನೆಗೆ ಹೊಡೆದೆ. ಇದು ನನ್ನ ಮಗು ಅಲ್ಲ ಅಂತ ಪದೇ ಪದೇ ಜೋರಾಗಿ ಕಿರುಚಿದ. ಅದು ಹೇಗೆ ಸಾಧ್ಯ? ಇದು ನಿನ್ನ ಮಗುವೆ ಅಂತ ನಾನು ಕೂಡ ಅವನ ಮಾತಿಗೆ ಮಾತು ಕೊಟ್ಟೆ. ಆ ಮಾತಿನ ಭರದಲ್ಲಿ ಅವನು ಜೋರಾಗಿ ಹೇಳಿದ, ನನ್ನಿಂದ ಮಕ್ಕಳು ಆಗಲು ಸಾಧ್ಯವೇ ಇಲ್ಲ. ನಾನು ಎಂದೂ ಕೂಡ ಅಪ್ಪ ಆಗುವುದಿಲ್ಲ. ನನಗೆ ಸಮಸ್ಯೆ ಇದೆ. ಈ ಎಲ್ಲ ಪರೀಕ್ಷೆಯನ್ನು ತುಂಬ ದಿನಗಳ ಹಿಂದೆ ಮಾಡಿಸಿದೆ. ಯಾವುದೋ ಒಂದು ಸಣ್ಣ ಸಮಸ್ಯೆ ಇದೆ ಅಂತ ಆಸ್ಪತ್ರೆಗೆ ಹೋಗಿದ್ದೆ. ಆಗ ಡಾಕ್ಟರ್ ಅನುಮಾನ ಬಂದು ಎಲ್ಲ ಪರೀಕ್ಷೆಯನ್ನು ಮಾಡಿಸಿದ್ದರು. ಆಗ ನನ್ನ ಅಣ್ಣಂದಿರು ಬಂದು ಅವನಿಗೆ ಚೆನ್ನಾಗಿ ಹೊಡೆದರು. ಆಗ ಅವನು ತಪ್ಪನ್ನು ಒಪ್ಪಿಕೊಂಡ. ಆಸ್ತಿಯ ಆಸೆಗಾಗಿ ನಾನು ನಿಮ್ಮ ತಂಗಿಯನ್ನು ಯಾಮಾರಿಸಿ ಪ್ರೀತಿಸುವ ನಾಟಕವಾಡಿ ಮದುವೆಯಾದೆ. ಆಗ ನನಗೆ ಇನ್ನೂ ಆಶ್ಚರ್ಯವಾಯಿತು. ಅಯ್ಯೋ ಪಾಪಿ, ಪ್ರೀತಿಯು ನಿನ್ನದು, ನಾಟಕವಾ? ಅಣ್ಣಂದಿರಿಗೆ ಆಗುವ 1 ಅಥವಾ 2 ಮಕ್ಕಳನ್ನು ದತ್ತು ತೆಗೆದುಕೊಂಡು ಸಾಕೋಣ ಅಂತ ಅಂದುಕೊಂಡಿದ್ದೆ. ಮಕ್ಕಳಾಗಿಲ್ಲವಾದರೂ ಪರವಾಗಿಲ್ಲ, ನಾವಿಬ್ಬರು ಗಂಡ ಹೆಂಡತಿಯ ರೀತಿ ಇರಬಹುದು ಅಂತ. ಆದರೆ ನೀನು ನನ್ನನ್ನು ಕೇವಲ ದುಡ್ಡಿಗಾಗಿ ಪ್ರೀತಿ ಮಾಡಿದ್ದೀಯಾ ಅಂತ ಅಳುತ್ತಾ ಕುಸಿದೆ. ಆದರೆ ಕುಸಿಯಲು ನನ್ನ ಅಣ್ಣಂದಿರು ಬಿಟ್ಟಿಲ್ಲ. ನಮ್ಮ ಮನೆಯ ಮಹಾರಾಣಿ ನೀನು ಮಗಳೇ, ನೀನು ಇಷ್ಟಪಟ್ಟೆ ಅಂತ ಈ ರಾಕ್ಷಸನ ಜೊತೆ ಮದುವೆ ಮಾಡಿದೆವು. ನೀನು ಇರುತ್ತೇನೆ ಅಂತ ಹೇಳಿದರೂ ಕೂಡ ನಾವು ಇರಲು ಬಿಡುವುದಿಲ್ಲ ಅಂತ ಅವನ ಕೈಗೆ ಡೈವೋರ್ಸ್ ಪೇಪರನ್ನು ಕೊಟ್ಟರು. ಇದಕ್ಕೆ ಸಹಿ ಮಾಡು, ಈಗ ನಿನಗೆ ಕೊಟ್ಟಿರುವ ಮನೆ, ಆಸ್ತಿ ಎಲ್ಲವನ್ನು ಕೇಳುವುದಿಲ್ಲ ಅಂತ. ಅಷ್ಟಕ್ಕೆ ಅವನು ಸಹಿ ಮಾಡಿದ. ಹಿಂದೆ ಮುಂದೆ ನೋಡದೆ. ಅಷ್ಟೇ ಅಣ್ಣಂದಿರು ನನ್ನನ್ನು ಮನೆಗೆ ಕರೆದುಕೊಂಡು ಬಂದರು. ಮನೆಯಲ್ಲಿ ನನ್ನ ಬದುಕಿನಲ್ಲಿ ನಡೆದ ಎಲ್ಲ ವಿಷಯಗಳನ್ನು ಪ್ರತಿಯೊಬ್ಬರ ಹತ್ತಿರ ಶೇರ್ ಮಾಡಿದರು. ಆಗ ಎಲ್ಲರೂ ನನ್ನನ್ನು ತುಂಬ ಅಸಹಾಯಕ ದೃಷ್ಟಿಯಿಂದ ನೋಡಿದರು. ಅಜ್ಜಿ ತಾತ ತುಂಬ ದುಃಖಪಟ್ಟರು. ನಾವು ಸಂಕಟಪಟ್ಟೆವು. ಅದಕ್ಕೆ ನಿನಗೆ ಈ ರೀತಿ ಆಯ್ತೇನೋ ಮಗಳೇ, ಆದರೆ ನೀನು ಚೆನ್ನಾಗಿರಬೇಕು ಅನ್ನುವುದು ಮಾತ್ರ ನಮ್ಮ ಆಸೆ. ಯಾವುದು ಸರಿ ಯಾವುದು ತಪ್ಪು ಗೊತ್ತಾಗುತ್ತಿಲ್ಲ. ರೂಮಿಗೆ ಹೋಗಿ ನಾನು ಮಲಗಿದೆ.
ನನ್ನ ಜೊತೆ ನನ್ನ ಅಮ್ಮ ಬಂದು ಮಲಗಿದಳು. ನನಗೆ ಕಂಫರ್ಟ್ ಆಗುತ್ತಿರಲಿಲ್ಲ. ಕೊನೆಗೆ ನನ್ನ ಅತ್ತಿಗೆ ಬಂದು ಮಲಗಿದಳು. ಪ್ರತಿದಿನವೂ ನನ್ನನ್ನು ಯಾರೂ ಒಬ್ಬಳೇ ಬಿಡುತ್ತಿರಲಿಲ್ಲ. ಏನಾದರೂ ಮಾಡಿಕೊಂಡು ಬಿಡುತ್ತಾಳೆ ಅಂತ. ದಿನಗಳು ಕಳೆದಂತೆ ಈ ನೋವಿನಿಂದ ಹೊರಗೆ ಬಂದೆ. ಅಣ್ಣಂದಿರು ನನಗೆ ಅಂತ ಒಂದು ಬೊಟಿಕನ್ನು ಇಟ್ಟುಕೊಟ್ಟರು. ಅತ್ತಿಗೆಯರು ಕೂಡ ಅದಕ್ಕೆ ಬರುತ್ತಿದ್ದರು. ತುಂಬ ಚೆನ್ನಾಗಿ ವ್ಯಾಪಾರ ನಡೆಯುತ್ತಿತ್ತು. ನನ್ನ ದುಃಖ ನೋವುಗಳಿಂದ ಹೊರಗೆ ಬಂದೆ. ಪ್ರಪಂಚ ವಿಶಾಲವಾಗಿದೆ, ನಾವು ವಿನಾಕಾರಣ ಚಿಂತಿಸಬಾರದು ಅನ್ನುವ ಭಾವನೆ ಬರುತ್ತಿರಬೇಕಾದರೆ ನನ್ನ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದ ವಿಶಾಲ್ ಮದುವೆಗಾಗಿ ನನ್ನನ್ನು ಪ್ರಪೋಸ್ ಮಾಡಿದ. 2ನೇ ಬಾರಿ ಪುನಃ ತಪ್ಪು ಮಾಡಬಾರದು ಅಂತ ಅಣ್ಣಂದಿರ ಬಳಿ ಹೇಳಿ ಅವರು ಒಪ್ಪಿದರೆ ನನಗೆ ಯಾವುದೇ ಸಮಸ್ಯೆ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ನನಗೆ ಈಗಾಗಲೇ ಮದುವೆ ಆಗಿ ಡೈವರ್ಸ್ ಆಗಿದೆ ಅಂತ ಅವರ ಕಣ್ಣುಗಳಲ್ಲಿ ಕಣ್ಣು ಇಟ್ಟು ನೋಡಿ ಹೇಳಿದೆ. ಅವರು ನನ್ನ ಕೈಗಳನ್ನು ಹಿಡಿದುಕೊಂಡು, ಡೈವೋರ್ಸ್ ಆಗಿದೆಯಲ್ಲ, ಮತ್ತೆ ಇನ್ನೇನು ಸಮಸ್ಯೆ ಇಲ್ಲ, ಐ ಲವ್ ಯು ಅಂತ ಹೇಳಿದರು. ಬೆಳಗಿನ ಜಾವ ಯಾವುದೋ ಕನಸು ಬರುತ್ತಿದೆ. ವಿಶಾಲ್ದೆ, ಅವನು ಮಾತನಾಡಿದಂತೆ ಅಂತ ಅನಿಸುತ್ತಿತ್ತು. ಎಚ್ಚರವಾದರೆ ಅದು ಕನಸ ವಾಸ್ತವವ ತಿಳಿಯುತ್ತಿಲ್ಲ. ಬೆಳಿಗ್ಗೆ ನಮ್ಮ ಮನೆಯಲ್ಲಿ ಅವನು ಅಂತ ಹೊರಗೆ ಬಂದು ನೋಡಿದೆ. ಎಲ್ಲರೂ ಸ್ವೀಟನ್ನು ಹಂಚುತ್ತಿದ್ದಾರೆ. ವಿಶಾಲನು ನನ್ನ ಜೊತೆ ಮದುವೆ ಆಗಲು ಮನೆಯಲ್ಲಿ ಒಪ್ಪಿಕೊಂಡಿದ್ದರು ಅಂತ ಅನಿಸುತ್ತದೆ. ಎಲ್ಲರೂ ಖುಷಿಯಾಗಿದ್ದಾರೆ. ತುಂಬ ಶ್ರೀಮಂತ, ನಮ್ಮ ಸ್ಟೇಟಸ್ಗೆ ಸರಿ ಹೋಗುತ್ತಾನೆ. ಅಪ್ಪ ಅಮ್ಮ ಒಂದು ಒಳ್ಳೆಯ ಸಂಸ್ಕಾರ ಕಲಿಸಿದ್ದಾರೆ ಅಂತ ನನ್ನ ಕಿರಿಯಣ್ಣ ಬಂದು ನನಗೆ ಹೇಳಿದ. ನನಗೆ ತಿಳಿಯದೆ ನನ್ನ ಮುಖದ ಮೇಲೆ ಒಂದು ನಗು ಮೂಡಿತು. ಆಗ ವಿಶಾಲ್ ನನ್ನ ಕಡೆ ನೋಡಿ ಹೇಳಿದ, ನಿಮ್ಮ ಮನೆಯವರೆಲ್ಲ ಒಪ್ಪಿದ್ದರು ಮೇಡಮ್, ಈಗ ನೀವು ಒಪ್ಪಿಕೊಳ್ಳುತ್ತೀರಾ ಅಂತ ಸ್ಮೈಲ್ ಮಾಡಿದ. ನಾನು ಸ್ಮೈಲ್ ಮಾಡಿದೆ. ಮುಂದೆ ಎಲ್ಲ ಒಳ್ಳೆಯದಾಗುತ್ತದೆ ಅನ್ನುವ ನಂಬಿಕೆಯಿಂದ. ಈ ವಿಡಿಯೋ ನಿನಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.